ಹಾಯ್, ವೆಲ್ಕಮ್ ಟು ದಿಸ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು 2024 ಅಲ್ಲಿ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬಹುದು ಫ್ರೆಷರ್ಸ್ಗೆ ಎಂಬುದಾಗಿ ನೋಡೋಣ. ತುಂಬ ಜನರಿಗಿರುವಂತಹ ಪ್ರಶ್ನೆ ಇದು. ಸರ್, 150ಕ್ಕಿಂತ ಹೆಚ್ಚು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ, ಯಾವುದು ಕಲಿಬೇಕು? ಒಂದು ಕಂಪನಿಯಲ್ಲಿ ಜಾಬ್ ಸಿಗಬೇಕು ಅಂತಿದ್ರೆ, ಇಂಟರ್ನ್ಶಿಪ್ ಮಾಡಬೇಕು ಅಂತಿದ್ರೆ, ಪ್ರಾಜೆಕ್ಟ್ಸ್ ಮಾಡಬೇಕು ಅಂತಿದ್ರೆ, ಅಥವಾ ವೆಬ್ ಡೆವಲಪ್ಮೆಂಟ್, ಆ್ಯಪ್ ಡೆವಲಪ್ಮೆಂಟ್, ಗೇಮ್ ಡೆವಲಪ್ಮೆಂಟ್, ಯು ಟೆಲ್ ಮೀ, ಏನೆಲ್ಲ ಮಾಡಬೇಕು ಅಂತಿದ್ರೆ ಯಾವುದೆಲ್ಲ ಟೆಕ್ನಾಲಜೀಸ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿಬೇಕು ಎಂಬುದಾಗಿರುವಂಥ ಪ್ರಶ್ನೆ ಇರುವಂಥದ್ದು. ಸೊ ಅಂತ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೋಸ್ಕರ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಒಂದು ವಿಡಿಯೋ ಮಾಡಲು ಇಷ್ಟಪಡ್ತಾ ಇದ್ದೇನೆ. ಸೊ ದಿಸ್ ಇಸ್ ಟು ಲರ್ನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ 2024 ಫಾರ್ ಡಿಫ್ರೆಂಟ್ ರೋಲ್ಸ್. ಸೊ ಏನಪ್ಪ ಇದು ಡಿಫ್ರೆಂಟ್ ರೋಲ್ಸ್, ಕರೆಕ್ಟ್ ಅಲ್ವಾ? ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂಥ ಜಾಬ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇರುತ್ತೆ. ಕೆಲವರಿಗೆ ಏನಿರುತ್ತೆ, ಫ್ಯಾಂಗ್ ಕಂಪನೀಸ್ ಅಲ್ಲಿ ಅಥವಾ ಫೇಸ್ಬುಕ್, ಅಮೆಝಾನ್ ಇಂಥ ಕಂಪನೀಸ್ಗಳಲ್ಲಿ ಜಾಬ್ ಮಾಡಬೇಕು ಅಥವಾ ಇಂಟರ್ನ್ಶಿಪ್ಸ್ ಪಡ್ಕೊಳ್ಬೇಕು ಎಂಬ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಸೊ ಇಂಥ ಒಂದು ವ್ಯಕ್ತಿಗಳಿಗೆ ಅಥವಾ ಇಂಥ ಒಂದು ಫ್ರೆಷರ್ಸ್ಗಳಿಗೆ ಯಾವ ಟೆಕ್ನಾಲಜಿ ಅಥವಾ ಯಾವ ಲ್ಯಾಂಗ್ವೇಜಸ್ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ದೀಸ್ ಆರ್ ಕಾಲ್ಡ್ ಆಸ್ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಜಾಬ್ ರೋಲ್ಸ್. ಸೊ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಜಾಬ್ ರೋಲ್ಸ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಟೆಕ್ನಾಲಜೀಸ್ ಯಾವುದಂದ್ರೆ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್. ಸೊ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್ ಯಾಕೆ ಬೇಕು? ಈ ಪರ್ಟಿಕ್ಯುಲರ್ ಆಗಿರುವಂಥ ಹೈ ಎಂಡ್ ಟೆಕ್ನಾಲಜಿ ಅಥವಾ ಹೈ ಎಂಡ್ ಕಂಪನಿಯಲ್ಲಿ ಇಂಟರ್ವ್ಯೂ ಅನ್ನು ಕ್ರ್ಯಾಕ್ ಮಾಡಲಿಕ್ಕೋಸ್ಕರ. ಅದಕ್ಕೆ ಬೇಕಾಗಿರುವಂಥ ಲ್ಯಾಂಗ್ವೇಜಸ್ಗಳು ಯಾವುದಲ್ಲ? ಸೇ ಫಾರ್ ಎಕ್ಸಾಂಪಲ್ ಜಾವಾ, ಪೈಥನ್ ಹಾಗೂ C++. ಸೊ ಈ ಮೂರು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಪ್ರಿಪೇರ್ ಫಾರ್ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ ಆ್ಯಂಡ್ ಕ್ಲಿಯರ್ ಇಂಟರ್ವ್ಯೂಸ್ ಇನ್ ಹೈ ಎಂಡ್ ಕಂಪನೀಸ್. ಸೊ ನನ್ನ ಪರ್ಸನಲ್ ಪ್ರಿಫರೆನ್ಸ್ ಯಾವುದು ಅಂತ ಹೇಳಿದ್ರೆ C++. ಯಾಕಂದ್ರೆ ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಫಾಸ್ಟ್. ಸೊ ಈ C++ ಎಂಬ ಒಂದು ಲ್ಯಾಂಗ್ವೇಜ್ ಏನಿದೆ ಅದು ಆಪರೇಟಿಂಗ್ ಸಿಸ್ಟಮ್ ಜೊತೆ ಹೈ ಎಂಡ್ ಆಗಿ ಕಮ್ಯುನಿಕೇಟ್ ಮಾಡುತ್ತೆ ಅಂಡ್ ಅದರಿಂದಾಗಿ ಅದು ಎಕ್ಸ್ಟ್ರೀಮ್ಲಿ ಫಾಸ್ಟ್ ಆಗಿರುತ್ತೆ. ಸೊ ಇಫ್ ಯು ವಾಂಟ್ ಟು ಗೆಟ್ ಅ ಜಾಬ್ ಇನ್ ಹೈ ಎಂಡ್ ಕಂಪನೀಸ್ ಆರ್ ಫ್ಯಾಂಗ್ ಕಂಪನೀಸ್, ಯು ಹ್ಯಾವ್ ಟು ಲರ್ನ್ ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್. ಲ್ಯಾಂಗ್ವೇಜ್ ಯಾವುದು? C++. ಸೊ ನೆಕ್ಸ್ಟ್, ಬೇಡ ಸರ್, ನಮಗೆ ಫ್ಯಾಂಗ್ ಕಂಪನೀಸ್ ಬೇಡ, ನಮಗೆ ಡೇಟಾ ಸ್ಟ್ರಕ್ಚರ್ಸ್ ಅಲ್ಗೋರಿದಮ್ ಬೇಡ, ನಮಗೆ ಬೇಕಾಗಿರೋದು ವೆಬ್ ಡೆವಲಪ್ಮೆಂಟ್ ಎಂಬ ಮೈಂಡ್ ಸೆಟ್ ಅಲ್ಲಿ ಹೋಗುವವರು ತುಂಬಾ ಜನ ಇರ್ತಾರೆ, ಕರೆಕ್ಟ್ ಅಲ್ವಾ? ವೆಬ್ ಡಿಸೈನಿಂಗ್, ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದು, ಎನಿಥಿಂಗ್ ರಿಲೇಟೆಡ್ ಟು ವೆಬ್ ಎಂಬ ಥಾಟ್ ಪ್ರೊಸೆಸ್ ಅಲ್ಲಿ ಬರುವವರು. ಸೊ ಅಂಥ ವ್ಯಕ್ತಿಗಳಿಗೆ ಐ ವುಡ್ ಹೈಲಿ ಸಜೆಸ್ಟ್ ಸ್ಟಾರ್ಟಿಂಗ್ ವಿತ್ HTML ಆ್ಯಂಡ್ CSS. ಇಸ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ವೆಬ್ ಅಂತ ನಾವೇನು ಕರೀತೇವೆ. ಸೊ ಆ ಒಂದು ರೀತಿಯಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಜರ್ನಿ ವಿತ್ HTML ಆ್ಯಂಡ್ CSS. ಮೈಕ್ರೋ ಡಿಗ್ರಿಯಲ್ಲಿ ಕೋರ್ಸಸ್ ಇದೆ, ಬೇಕು ಅಂತಿದ್ರೆ ಯು ಕ್ಯಾನ್ ಲುಕ್ ಡೌನ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಅದಾದ ನಂತರ ನೆಕ್ಸ್ಟ್ ವಾಟ್ ಯು ಕ್ಯಾನ್ ಲರ್ನ್, ದೇರ್ ಆರ್ ಹೆಲ್ ಲಾಟ್ ಆಫ್ ಲ್ಯಾಂಗ್ವೇಜಸ್, ರೈಟ್? ಬಟ್ ಮೈ ಪರ್ಸನಲ್ ಫೇವ್ರೇಟ್ ಆರ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಅ ಲ್ಯಾಂಗ್ವೇಜ್ ಕಾಲ್ಡ್ ಆಸ್ ಜಾವಾಸ್ಕ್ರಿಪ್ಟ್. ಜಾವಾಸ್ಕ್ರಿಪ್ಟ್, ಐ ಹ್ಯಾವ್ ಟು ಟೆಲ್ ಯು ಗೈಸ್, 2024 ಅಲ್ಲಿ ನೀವು ವೆಬ್ ಡೆವಲಪ್ಮೆಂಟ್ ಹೋಗಬೇಕು ಅಂತಿದ್ರೆ ದೇರ್ ಇಸ್ ಓನ್ಲಿ ಒನ್ ಲ್ಯಾಂಗ್ವೇಜಸ್ ಯು ಹ್ಯಾವ್ ಟು ಲರ್ನ್, ದ್ಯಾಟ್ ಈಸ್ ಜಾವಾಸ್ಕ್ರಿಪ್ಟ್. ಯಾಕಂದ್ರೆ ಫ್ರಂಟ್ ಎಂಡಿಗೂ ಬ್ಯಾಕ್ ಎಂಡಿಗೂ ಸೂಕ್ತವಾಗಿರುವಂತಹ ಒಂದು ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಈ ಒಂದು ಲ್ಯಾಂಗ್ವೇಜ್ ಕಲ್ತ್ರೆ ಯು ಕ್ಯಾನ್ ಬಿಕಮ್ ಅ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್. HTML, CSS and JavaScript, and also one of the framework or libraries of JavaScript. Preferably ನಮ್ಮ ಕಡೆಯಿಂದ ನಾವೇನು ರೆಫರ್ ಮಾಡ್ತೇವೆ ಅಥವಾ ರೆಕಮೆಂಡ್ ಮಾಡ್ತೇವೆ is something called as React.js ಅಥವಾ React ಅಂತ ನಾವು ಕರಿತೇವೆ in short. Okay, so if you are moving into web development, I would like to summarize HTML, CSS, JavaScript and also a framework of JavaScript or a library called as React. ಸರಿ, ಈಗ ಫ್ಯಾಂಗ್ ಕಂಪನೀಸ್ಗೆ ಹೋಗೋದಾಯಿತು, ಅದಾದ ನಂತರ ನಿಮ್ಮ ವೆಬ್ ಡೆವಲಪ್ಮೆಂಟ್ ಆಯಿತು. ಇನ್ನು ಕೆಲವರಿಗೆ ಬೇರೆ ರೀತಿಯಾಗಿರುವಂಥ ಐಡಿಯಾಸ್ ಇರುತ್ತೆ. ಐ ವಾಂಟ್ ಟು ಬಿಕಮ್ AI ಸ್ಪೆಷಲಿಸ್ಟ್, ಮೆಷಿನ್ ಲರ್ನಿಂಗ್ ಎಂಜಿನಿಯರ್, ಡೇಟಾ ಸೈಂಟಿಸ್ಟ್, ಡೇಟಾ ಅನಲಿಸ್ಟ್. ಸೊ ಈ ರೀತಿಯಾಗಿರುವಂಥ ಜಾಬ್ ರೋಲ್ಸ್ಗೆ ಹೋಗುವವರಿಗೆ I highly recommend and I highly recommend there is only one language that is called as Python. ಸೊ ಯಾಕಪ್ಪ ಪೈಥನ್? ಬೇರೆ ಲ್ಯಾಂಗ್ವೇಜ್ ಇಲ್ವಾ? ಖಂಡಿತವಾಗಿಯೂ ಇದೆ. ಬಟ್ ಪೈಥನ್ ಯಾಕೆ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೇವೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿ ಲೈಬ್ರರೀಸ್ ಪೈಥನ್ ಹ್ಯಾಸ್ ಗಾಟ್. Python has got enormous number of libraries in it
which will support data science, which will support data analyst, which will support AI/ML. ಸೊ ನೀವು ಆ ಒಂದು ಡೊಮೇನಿಗೆ ಹೋಗಬೇಕು ಅಂತಿದ್ರೆ ಕಣ್ ಮುಚ್ಕೊಂಡು ಸ್ಟಾರ್ಟ್ ವಿತ್ ಪೈಥಾನ್ ರೈಟ್ ನೌ. ಸೊ ದ ನೆಕ್ಸ್ಟ್ ಡೊಮೇನ್ ವಿಚ್ ಐ ವಾಂಟ್ ಟು ಸ್ಪೀಕ್ ಅಬೌಟ್ ಈಸ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಕೆಲವರಿಗೆ ವೆಬ್ ಅಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಇಲ್ಲ ನನಗೆ ಆಪ್ಸ್ ಮಾಡಬೇಕು, ಸ್ವಿಗ್ಗಿ ತರ ಒಂದು ಆ್ಯಪ್ ಮಾಡಬೇಕು, ಝೊಮ್ಯಾಟೊ ತರ ಒಂದು ಆಪ್ಸ್ ಮಾಡಬೇಕು, ಅಥವಾ ಗೂಗಲ್ ಪೇ ತರ ಒಂದು ಆಪ್ಸ್ ಮಾಡಬೇಕು ಅಂತಲ್ಲ ಮೈಂಡ್ ಸೆಟ್ ಇರುವವರಿಗೆ ಯು ಕ್ಯಾನ್ ಸ್ಟಾರ್ಟ್ ಥಿಂಕಿಂಗ್ ಇನ್ ಅ ಡಿಫ್ರೆಂಟ್ ವೇ. ಸೊ ಒಂದು ಮೊಬೈಲ್ ಅಪ್ಲಿಕೇಶನ್ ಮಾಡುವಾಗ ಮೊದಲನೆಯಾಗಿ ಅದರಲ್ಲಿ 2 ಎಂಟಿಟೀಸ್ ಇದೆ. ಒನ್ ಈಸ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಅದರ್ ಒನ್ ಈಸ್ iOS ಆಪರೇಟಿಂಗ್ ಸಿಸ್ಟಮ್. ರೈಟ್, ನಿಮ್ಗೆ ಗೊತ್ತಿದೆ ಆಂಡ್ರಾಯ್ಡ್ ಆಪರೇಟಿಂಗ್ ಅಂಡ್ iOS ಆಪರೇಟಿಂಗ್ ಸಿಸ್ಟಮ್. ಸೊ ಆಂಡ್ರಾಯ್ಡ್ಗೆ ನೀವು ಹೋಗಬೇಕು ಅಂತಿದ್ರೆ, ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಮ್ಯಾಕ್ ಬುಕ್ ಇಲ್ಲ ಅಥವಾ ಐಫೋನ್ ಟೆಸ್ಟ್ ಮಾಡಲಿಕ್ಕೆ ಇಲ್ಲ ಅಂತಿದ್ರೆ, ಯು ವುಡ್ ಗೋ ಟು ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಸೊ ಆ ರೀತಿ ಹೋಗುದು ಅಂತಿದ್ರೆ ದ ಲ್ಯಾಂಗ್ವೇಜ್ ಯು ಹ್ಯಾವ್ ಟು ಲರ್ನ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಜಾವಾ. Java is the language you can learn. Java ಕಲ್ತ ನಂತರ you can upskill yourself by learning Kotlin ಎಂಬ ಒಂದು ಲ್ಯಾಂಗ್ವೇಜ್ ಇದೆ. ಸೊ Kotlin ಎಂಬ ಒಂದು ಲ್ಯಾಂಗ್ವೇಜ್ ಅನ್ನು ನಿಮಗೆ ಅದರ ಮೇಲೆ ಕಲಿಬಹುದು. ಬಟ್ ಜಾವಾ ಇಸ್ ದಿ ಮಸ್ಟ್. ಬಟ್ ಇಲ್ಲ, ನನ್ನ ಹತ್ರ ಐಫೋನ್ ಇದೆ, ನನ್ನ ಹತ್ರ ಮ್ಯಾಕ್ ಬುಕ್ ಇದೆ, ನನಗೆ iOS ಅಪ್ಲಿಕೇಶನ್ಸ್ ಮೊಬೈಲ್ ಆ್ಯಪ್ ಡೆವಲಪ್ ಮಾಡಬಹುದು ಅಂತ ಇದ್ರೆ, ದೆನ್ ಯು ಕ್ಯಾನ್ ಲರ್ನ್ಸ್ ಅ ಲ್ಯಾಂಗ್ವೇಜ್ ಕಾಲ್ಡ್ ಆಸ್ ಸ್ವಿಫ್ಟ್ ಎಂಬ ಒಂದು ಲ್ಯಾಂಗ್ವೇಜ್ ಅನ್ನು ಕಲಿಬಹುದು. ಸೊ ಅದರಿಂದಾಗಿ ನಿಮಗೆ iOS ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಬಹುದು. ಈಗ ಆಗಿರುವಂಥ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ ಹಾಗೂ iOS ಅನ್ನು ಸಿಂಗಲ್ ಕೋಡ್ ಬೇಸ್ ಅಲ್ಲಿ ಬರೆದು, ಒಂದೇ ಕೋಡ್ ಬರೆದು ಆಂಡ್ರಾಯ್ಡ್ ಅಪ್ಲಿಕೇಶನ್ iOS ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಆಗುತ್ತೆ. ಸೊ ಯು ಕ್ಯಾನ್ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ರಿಯಾಕ್ಟ್ ನೇಟಿವ್. ಸ್ವಲ್ಪ ಮುಂಚೆ ವಿಡಿಯೋದಲ್ಲಿ ರಿಯಾಕ್ಟ್ JS ಬಗ್ಗೆ ಹೇಳಿದ್ದೆ. ಅದೇ ರೀತಿ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ಗೆ ದೇರ್ ಈಸ್ ಅ ಫ್ರೇಮ್ವರ್ಕ್ ಕಾಲ್ಡ್ ಆಸ್ ರಿಯಾಕ್ಟ್ ನೇಟಿವ್ ವಿಚ್ ಈಸ್ ಬಿಲ್ಡ್ ಆನ್ ಟಾಪ್ ಆಫ್ ಜಾವಾ ಸ್ಕ್ರಿಪ್ಟ್. ಸೊ ಜಾವಾ ಸ್ಕ್ರಿಪ್ಟ್ ಕಲಿತ್ರೆ ನಿಮಗೆ ವೆಬ್ ಕಲಿಬಹುದು, ಅದೇ ರೀತಿ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟು ಕಲಿಬಹುದು. ರಿಯಾಕ್ಟ್ ಫಾರ್ ವೆಬ್, ರಿಯಾಕ್ಟ್ ನೇಟಿವ್ ಫಾರ್ ಮೊಬೈಲ್. ಇನ್ನೊಂದು ಹೈ ಎಂಡ್ ಆಗಿರುವಂಥ ಟೆಕ್ನಾಲಜೀಸ್ ಯಾವುದಂದ್ರೆ ಫ್ಲಟರ್ ಅಂತ ನಾವು ಕರೀತೇವೆ. Okay, so Flutter is the other framework which you can build. So ಅದಕ್ಕೆ Dart ಎಂಬ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ತಾರೆ. ಸೊ ಐ ಹೈಲಿ ರೆಕಮೆಂಡ್ ರಿಯಾಕ್ಟ್ ನೇಟಿವ್ ಬಿಕಾಸ್ ಜಾವಾ ಸ್ಕ್ರಿಪ್ಟ್ ಗೊತ್ತಿರುವವರಿಗೆ ಬೋತ್ ವೆಬ್ ಬಿಲ್ಡ್ ಮಾಡ್ಬೋದು ಅಂಡ್ ಮೊಬೈಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು. ನೆಕ್ಸ್ಟ್, ಇದು ಯಾವುದು ಬೇಡ, ನಮಗೆ ಗೇಮಲ್ಲಿ ಇಂಟ್ರೆಸ್ಟ್, ನಾವು ಗೇಮ್ ಡೆವಲಪ್ಮೆಂಟ್ ಮಾಡ್ತೇವೆ ಅಂತ ಹೇಳುವವರು ತುಂಬ ಜನ ಇರ್ತಾರೆ. ಸೊ ಅಂಥವರಿಗೆ ದೇರ್ ಆರ್ 2 ಬಿಗ್ ಟೆಕ್ನಾಲಜೀಸ್ ಆರ್ 2 ಬಿಗ್ ಲ್ಯಾಂಗ್ವೇಜಸ್. ಒನ್ ಈಸ್ C#, ಒನ್ ಈಸ್ C++. ಸೊ C++ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಡೆವಲಪ್ಮೆಂಟು ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಅ ಫ್ರೇಮ್ವರ್ಕ್ ಕಾಲ್ಡ್ ಆಸ್ ಯೂನಿಟಿ ಎಂಬ ಒಂದು ಫ್ರೇಮ್ವರ್ಕ್ ಇದೆ. ಆ ಫ್ರೇಮ್ವರ್ಕ್ ಯೂಸ್ ಮಾಡಿಕೊಂಡು ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಗೇಮ್ ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಬಹುದು. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ವೇಸ್ ಐ ಹ್ಯಾವ್ ಡಿವೈಡೆಡ್. ಅಂದ್ರೆ ಒಂದು ಇಂಡಿವಿಜುವಲ್ ಯಾವ ರೀತಿ ಮುಂದೆ ಟೆಕ್ನಾಲಜಿಯನ್ನು ಪಡ್ಕೊಂಡು ಮುಂದೆ ಹೋಗಬೇಕು ಎಂಬುದಾಗಿ ಐ ಹ್ಯಾವ್ ಡಿವೈಡೆಡ್ ಇನ್ ಟು ಡಿಫ್ರೆಂಟ್ ಸ್ಟೆಪ್ಸ್ ಅಂಡ್ ಅದಕ್ಕೆ ಅನುಗುಣವಾಗಿರುವಂತಹ ಡಿಫ್ರೆಂಟ್ ಟೆಕ್ನಾಲಜೀಸ್ ಅಥವಾ ಲ್ಯಾಂಗ್ವೇಜಸ್ ಅನ್ನು ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಇನ್ನು ಕೆಲವರು ಇರ್ತಾರೆ, ನನಗೆ ಇದರಲ್ಲಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಸರ್, ಏನು ಕಲಿಬೇಕು ಅಂತ ಗೊತ್ತಾಗ್ತಿಲ್ಲ, ನನಗೆ ಒಂದು ಜಾಬ್ ಸಿಕ್ಕಿದ್ರೆ ಸಾಕು, ಒಂದು ಇಂಟರ್ನ್ಶಿಪ್ ಎಲ್ಲಿಯಾದರೂ ಸಿಕ್ಕಿದ್ರೆ ಸಾಕು, ತುಂಬ ಕಷ್ಟಪಡ್ತಿದ್ದೇನೆ, ಐ ಕಾಂಟ್ ಇವನ್ ಗೆಟ್ ಟು ನೋ, ಏನು ಕಲಿಬೇಕು ಅಂತ ಗೊತ್ತಾಗೋದಿಲ್ಲ, ನನಗೆ ಈ ರೀತಿಯಾಗಿರುವಂಥ ಗೋಲ್ಸ್ ತಲೆಯಲ್ಲಿ ಇಲ್ಲ ಅಂತ ಹೇಳುವವರಿದ್ರೆ ಅವರಿಗೆ ಸಿಂಪಲ್ ಆಗಿ 2 ಟೆಕ್ನಾಲಜೀಸ್ ಅಥವಾ ಲ್ಯಾಂಗ್ವೇಜಸ್ ಕಲೀಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಒನ್ ಈಸ್ ಪೈಥಾನ್ ಆ್ಯಂಡ್ ದಿ ಅದರ್ ಒನ್ ಈಸ್ SQL. ಇಷ್ಟೇ ಕಲೀರಿ. ಪೈಥಾನ್ ಅನ್ನು ಪೂರ್ತಿಯಾಗಿ ಕಲೀರಿ, SQL ಅನ್ನು ಕಲೀರಿ. ಕಲ್ತ ನಂತರ ಬಿಲ್ಡ್ ಪ್ರಾಜೆಕ್ಟ್ಸ್ ಆನ್ ಟಾಪ್ ಆಫ್ ಇಟ್. ಆದಷ್ಟು ನಿಮ್ಮ ರೆಸ್ಯೂಮೆಯನ್ನು ಪ್ರಾಜೆಕ್ಟ್ಸ್ ಅಲ್ಲಿ ತುಂಬಿದ ನಂತರ ಇಂಟರ್ವ್ಯೂಗೆ ಹೋಗಿ. ಸೊ ದಿಸ್ ಈಸ್ ಫಾರ್ ದ ಪೀಪಲ್ ಹೂ ಡಸಂಟ್ ಹ್ಯಾವ್ ಐಡಿಯಾ. ಅಂದ್ರೆ ನಾನು ವೆಬ್ಗೆ ಹೋಗ್ಬೇಕಾ, ಮೊಬೈಲ್ಗೆ ಹೋಗ್ಬೇಕಾ, ಗೇಮ್ ಡೆವಲಪ್ಮೆಂಟ್ಗೆ ಹೋಗ್ಬೇಕಾ, ಅಲ್ವಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಹೋಗ್ಬೇಕಾ, ಇಂಥ ಕಂಪನೀಸ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಿರೋರಿಗೆ ಪೈಥಾನ್ ಅಂಡ್ SQL. ಓಕೆ, ಸೊ ಗೈಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ತುಂಬಾ ಲ್ಯಾಂಗ್ವೇಜಸ್ ಇದೆ, ನಂಗೆ ಗೊತ್ತಿದೆ, ದೇರ್ ಆರ್ ಹೆಲ್ ಲಾಟ್ ಆಫ್ ಲ್ಯಾಂಗ್ವೇಜಸ್, ಬಟ್ ಯು ಶುಡ್ ಬಿ ಹ್ಯಾವಿಂಗ್ ಅ ಕ್ಲಿಯರ್ ಕಟ್ ಗೋಲ್. ನಾನು ಏನು ಮಾಡಬೇಕು ಎಂಬ ಒಂದು ಗೋಲ್ ಅನ್ನು ನೀವು ಪಡ್ಕೊಂಡಿರಬೇಕು. 2016ನೇ ಇಸ್ವಿಯಲ್ಲಿ ಅಂತ ಅನ್ಕೊಳ್ತೀನಿ, ವೆನ್ ಐ ಮೇಡ್ ಇಟ್ ಕ್ಲಿಯರ್ ದಟ್ ಐ ವಾಂಟ್ ಟು ಬಿಕಮ್ ಅ ವೆಬ್ ಡೆವಲಪರ್ ಅಂತ. ಅಲ್ಲಿಂದ ಇಲ್ಲಿವರೆಗೂ ಐ ಹ್ಯಾವ್ ಬಿನ್ ಲರ್ನಿಂಗ್ ನ್ಯೂ ಥಿಂಗ್ಸ್ ಇನ್ ವೆಬ್ ಓನ್ಲಿ. ನನಗೆ AI ಫೀಲ್ಡ್ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, AWS ಫೀಲ್ಡ್ ಅಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಇಟ್ ಡಸಂಟ್ ಮ್ಯಾಟರ್
ಫಾರ್ ಮಿ, ನನಗೆ ಅದು ಗೊತ್ತಾಗಬೇಕು ಅಂತಲೂ ಇಲ್ಲ. ಮೈ ಫೋಕಸ್ ವಾಸ್ ಓನ್ಲಿ ವೆಬ್ and I am only focusing on web. So ಈ ರೀತಿಯಾಗಿರುವಂಥ ಡಿಸ್ಟಿಂಕ್ಟಿವ್ ಆಗಿರುವಂಥ ಐಡಿಯಾಸ್ ಇಟ್ಕೊಂಡು ಮುಂದೆ ಹೋಗಿ, ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಸೊ ಇಂಟರ್ನ್ಶಿಪ್ಸ್ ಅಥವಾ ನಿಮಗೆ ಪ್ಲೇಸ್ಮೆಂಟ್ಸ್ ಆಗಬೇಕು ಅಂತಿದ್ರೆ ಪ್ಲೀಸ್ ಬಿಲ್ಡ್ ಪ್ರಾಜೆಕ್ಟ್ಸ್. ವೆಬ್ ಡೆವಲಪ್ಮೆಂಟ್ ಮಾಡೋದು ಅಂತಿದ್ರೆ ಒಳ್ಳೆ ಆಗಿರುವಂಥ ಒಂದು 3 to 4 ಪ್ರಾಜೆಕ್ಟ್ಸ್ ನಿಮ್ಮ ರೆಸ್ಯೂಮೆಯಲ್ಲಿ ಹಾಕಿ. AIML ಮಾಡೋದು ಅಂತಿದ್ರೆ ಅಥವಾ ಆ ರಿಲೇಟೆಡ್ ಡೇಟಾ ರಿಲೇಟೆಡ್ ಹೋಗೋದು ಅಂತಿದ್ರೆ ಪೈಥನಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿಕೊಂಡು ಹಾಕಿ. ಅದೇ ರೀತಿ ಈಗ ಹೇಳಿರುವಂಥ ಹಲವಾರು ಸ್ಟ್ರೀಮ್ಸ್ಗೆ ನಿಮಗೆ ಏನೇ ಮಾಡಬೇಕು ಅಂತಿದ್ರು ಪ್ರಾಜೆಕ್ಟ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಂದು ಇಂಟರ್ನ್ಶಿಪ್ ಮಾಡಿ, ಒಂದು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿ, ನಿಮ್ಮ ರೆಸ್ಯೂಮೆಯನ್ನು ತುಂಬಿರಿ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಎವ್ರಿ ಒನ್. ನಿಮ್ಮ ಒಂದು ಗೋಲನ್ನು ಅರ್ಥ ಮಾಡ್ಕೊಳ್ಳಿ. ಆ ಗೋಲನ್ನು ಅರ್ಥ ಮಾಡಿಕೊಂಡು ಈ ಸರ್ಟನ್ ಲ್ಯಾಂಗ್ವೇಜಸ್ ಅನ್ನು ಕಲೀಲಿಕ್ಕೆ ಪ್ರಯತ್ನ ಪಡಿ. ಅದರಲ್ಲಿ ಬರುವಂಥ ಫ್ರೇಮ್ವರ್ಕ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಗೆಟ್ ಅ ವೆರಿ ಗುಡ್ ಜಾಬ್ ವಿತ್ ಪ್ರಾಜೆಕ್ಟ್ಸ್ ಆ್ಯಂಡ್ ಇಂಟರ್ನ್ಶಿಪ್ಸ್. ಏನಾದರೂ ಕ್ವೆಶನ್ಸ್ ಅಥವಾ ಡೌಟ್ಸ್ ಇದ್ರೆ ಎನಿ ಟೈಮ್ ಫೀಲ್ ಫ್ರೀ ಟು ಪುಟ್ ಅಪ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವುಡ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು ಔಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು.